ದಯವಿಟ್ಟು ಕೈ ಮುಗಿದ್ ಕೇಳ್ಕಂತೀನಪ್ಪ, ಇಂದಿರಾ ಕ್ಯಾಂಟೀನ್ ಅಂತೂ ಕ್ಲೋಸ್ ಮಾಡೋದ್ ಬೇಡಪ್ಪ. ಇದು ನಿಲ್ಲಿಸಿದ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಊಟ ತಂಗೋದ್ರಲ್ಲಿ ಅನ್ನ ತಿನ್ನೋದ್ರಲ್ಲೆಲ್ಲ ಯಾರು ಪಾಲಿಟಿಕ್ಸ್ ಮಾಡಕ್ ಹೋಗ್ಬಾರ್ದು. ಇವಾಗ 10 ರೂಪಾಯಿಗೆ ಊಟ ಮಾಡ್ತಾ ಇದ್ದೀವಿ. ಇಷ್ಟು ಅಮೌಂಟ್ ಆಫ್ ಫುಡ್ ಬೇರೆ ಕಡೆ ಸಿಗೋದಿಲ್ಲ. ನಮ್ಮ ಹತ್ರ ಬಡವರಿಗೆ ಇದೇ ಇರಬೇಕು ಅಂತ ಸರ್ಕಾರ ಯಾವ್ದಾದ್ರೇನು ಊಟ ಒಂದು ಗುಡ್ ಫೆಸಿಲಿಟಿ ಅಲ್ಲ. ಇಂದಿರಾ ಕ್ಯಾಂಟೀನ್ಗಳು ಯಾಕೆ ಮುಚ್ಚಿದ್ರಿ ಬಸವರಾಜ ಬೊಮ್ಮಾಯಿ? ಕಾರ್ಮಿಕರು, ಆಟೋ ರಿಕ್ಷಾದವರು, ಕಾರ್ ಡ್ರೈವರ್ಗಳು, ಆಸ್ಪತ್ರೆಗೆ ಹೋಗೋರು, ಈ ಜನ ಬಡವರು ಹೋಗ್ತಿದ್ದಂತದ್ದು ಇಂದಿರಾ ಕ್ಯಾಂಟೀನ್ಗೆ. ಅದನ್ನ ಮುಚ್ಚಿಬಿಟ್ರಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ. ನಿಮ್ಗೆ ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಇವರು ಬಡ ದಯವಿಟ್ಟು ಕೈ ಮುಗಿದ್ ಕೇಳ್ಕಂತೀನಪ್ಪ, ಇಂದಿರಾ ಕ್ಯಾಂಟೀನ್ ಅಂತೂ ಕ್ಲೋಸ್ ಮಾಡೋದ್ ಬೇಡಪ್ಪ. ಇದು ನಿಲ್ಲಿಸಿದ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಊಟ ತಂಗೋದ್ರಲ್ಲಿ ಅನ್ನ ತಿನ್ನೋದ್ರಲ್ಲೆಲ್ಲ ಯಾರು ಪಾಲಿಟಿಕ್ಸ್ ಮಾಡಕ್ ಹೋಗ್ಬಾರ್ದು. ಇವಾಗ 10 ರೂಪಾಯಿಗೆ ಊಟ ಮಾಡ್ತಾ ಇದ್ದೀವಿ. ಇಷ್ಟು ಅಮೌಂಟ್ ಆಫ್ ಫುಡ್ ಬೇರೆ ಕಡೆ ಸಿಗೋದಿಲ್ಲ. ನಮ್ಮ ಹತ್ರ ಬಡವರಿಗೆ ಇದೇ ಇರಬೇಕು ಅಂತ ಸರ್ಕಾರ ಯಾವ್ದಾದ್ರೇನು ಊಟ ಒಂದು ಗುಡ್ ಫೆಸಿಲಿಟಿ ಅಲ್ಲ. ಇಂದಿರಾ ಕ್ಯಾಂಟೀನ್ಗಳು ಯಾಕೆ ಮುಚ್ಚಿದ್ರಿ ಬಸವರಾಜ ಬೊಮ್ಮಾಯಿ? ಕಾರ್ಮಿಕರು, ಆಟೋ ರಿಕ್ಷಾದವರು, ಕಾರ್ ಡ್ರೈವರ್ಗಳು, ಆಸ್ಪತ್ರೆಗೆ ಹೋಗೋರು, ಈ ಜನ ಬಡವರು ಹೋಗ್ತಿದ್ದಂತದ್ದು ಇಂದಿರಾ ಕ್ಯಾಂಟೀನ್ಗೆ. ಅದನ್ನ ಮುಚ್ಚಿಬಿಟ್ರಲ್ಲ, ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ. ನಿಮ್ಗೆ ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಇವರು ಬಡವರ ವಿರೋಧ